ಪ್ರಬಂಧ ಬರೆಯುವ ಮುಂಚೆ ನಾನು ನಿಮ್ಮಲ್ಲಿ ಒಬ್ಬೊಬ್ಬರಾಗಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ದೊಡ್ಡದಾದ ಮೇಲೆ ಅವರಿಗೋಸ್ಕರ ಏನು ಮಾಡ್ಲಿಕ್ಕೆ ಬಯಸ್ತೀರಿ, ಮತ್ತೆ ಅವರನ್ನು ಯಾವ ರೀತಿ ಯಾವ ಪೊಸಿಷನಲ್ಲಿ ಇಡಲಿಕ್ಕೆ ಟ್ರೈ ಮಾಡ್ತೀರಿ, ಅಥವಾ ಅವರನ್ನು ಹೇಗೆ ಖುಷಿ ಪಡಿಸ್ಲಿಕ್ಕೆ ಇಷ್ಟಪಡ್ತೀರಿ ಅಂತೇಳಿ ಒಂದು ಸೆಂಟೆನ್ಸಲ್ಲಿ ಒಬ್ಬೊಬ್ಬರಾಗಿ ಹೇಳಿ. ನಾನು ದೊಡ್ಡವನಾದ ನಂತರ ನನ್ನ ತಂದೆ ತಾಯಿಯನ್ನು ದೊಡ್ಡ ಮನೆ ಕಟ್ಟಿಸಿ ಅದರಲ್ಲಿ ನನ್ನ ತಂದೆ ತಾಯಿ ನೋಡ್ಕೊಳ್ಬೇಕು, ಅದರಲ್ಲಿ ಇರಿಸಿ ನಾವು ನೋಡ್ಬೇಕಂತ ನನ್ನ ಆಸೆ ಇದೆ. ಓಕೆ, ವೆರಿ ಗುಡ್. ಸರ್, ನಾನು ದೊಡ್ಡವನಾದ್ಮೇಲೆ ನನ್ನ ತಂದೆ ತಾಯಿನ ನನ್ನ ಜೊತೆಗೆ ಇಟ್ಕೊಂಡು ನಾನು ಅವ್ರು ಚೆನ್ನಾಗಿ ನೋಡ್ಕೋಬೇಕು, ಯಾವುದೇ ಅನಾಥಾಶ್ರಮದಲ್ಲಿ ಸೇರಿಸಬಾರ್ದು ಅನ್ನೋದು ನನ್ನ ಆಸೆ ಸರ್. ನಾನು ದೊಡ್ಡವನಾದ ಮೇಲೆ ನನ್ನ ತಂದೆ ತಾಯಿಗಳನ್ನ ದೇಶ ವಿದೇಶಗಳಿಗೆಲ್ಲ ಸುತ್ತಾಡಿಸಿ ಕರ್ಕೊಂಡ್ಬರುವಂತ ಒಂದು ಆಸೆ ಇದೆ. ಅದನ್ನು ನಾನು ಮಾಡುತ್ತೇನೆ ಅಂತ ನಂಬಿಕೆ ಇದೆ. ಸರ್, ಇವರೆಲ್ಲ ಹೇಳುದು ಕೇಳಿದ್ರೆ ನಂಗೆ ನನ್ನ ತಂದೆ ಬಗ್ಗೆ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ ಸರ್. ಯಾಕೆ ಸುಪ್ರೀತ್, ನಿನ್ನ ತಂದೆ ತಾಯಿಗಳ ಬಗ್ಗೆ ಅಟ್ಲೀಸ್ಟ್ ತಂದೆ ಬಗ್ಗೆ ಒಂದು ಸೆಂಟೆನ್ಸ್ ಹೇಳಲಿಕ್ಕೆ ಇಲ್ಲ ನಿನ್ನ ಹತ್ರ? ಇಲ್ಲ ಸರ್, ನಂಗೆ ಮಾತಿನಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಹೇಗೆ ಸಹ ಪ್ರಬಂಧ ಬರೀಲಿಕ್ಕೆ ಉಂಟಲ್ಲ, ಅದರಲ್ಲೇ ನಾನು ಬರಿತೇನೆ ಸರ್, ನೀವು ಓದ್ಕೊಳ್ಳಬಹುದು. ಓಕೆ, ಸರಿ ಆಗಿದ್ರೆ ನೀವೆಲ್ಲ ಕೂತ್ಕೊಳ್ಳಿ. ಈಗ ಒಬ್ರು ಸ್ಟೂಡೆಂಟ್ ಬಂದು ನಾನು ಪೇಪರ್ ಕೊಡ್ತೀನಿ, ಒಂದು ಫಸ್ಟ್ ಪೇಜ್ ಈಗ ಕೊಡಿ ಸುಪ್ರೀತಿಗೆ, ಮತ್ತು ಇದು ನಿಮಗೆ, ಮತ್ತು ಅರುಣ್ಗೆ ಮತ್ತು ಪ್ರಮೋದ್ಗೆ. ಸೊ ನಾನು ಟೈಮ್ ಹೇಳ್ತೇನೆ, ಸ್ಟಾರ್ಟ್ ಮಾಡಿ ಆಯಿತಾ? 1 2 3 ಸ್ಟಾರ್ಟ್. ಕಾಪಿ ಮಾಡಲಿಕ್ಕೆ ಟೈಮ್ ಆಯಿತು. ಎಲ್ಲ ಪೇಪರನ್ನು ಹ್ಯಾಂಡ್ ಓವರ್ ಮಾಡಿ. ಇದು ನಾನು ಪ್ರಬಂಧವನ್ನು ಕರೆಕ್ಷನ್ ಮಾಡ್ತೀನಿ. ಕರೆಕ್ಷನ್ ಮಾಡೋ ಟೈಮಲ್ಲಿ ಯಾರು ಸಹ ಗಲಾಟೆ ಮಾಡ್ತೀವಿ ಆಯಿತಾ? ಆಯಿತು, 5 ಮಿನಿಟ್ಸ್ ಮಾಡಿ. ಎಲ್ಲ ಒಳ್ಳೆ ಬರ್ದಿದ್ದಾರೆ. ಓಕೆ, ನೀವು ಉಳಿದವರೆಲ್ಲ ಮನೆಗೆ ಹೋಗಿ ಆಯ್ತಾ? ಇವತ್ತು ಸಂಡೇ ಸ್ಕೂಲ್ ಮುಗಿದಿದೆ. ನೆಕ್ಸ್ಟ್ ವೀಕಲ್ಲಿ ಸಂಡೇ ಸ್ಕೂಲ್. ನಾನು ರಿಸಲ್ಟ್ ನೆಕ್ಸ್ಟ್ ವೀಕಲ್ಲಿ. ಮಾರ್ಕ್ ಎಷ್ಟು ಸರ್? ಮಾರ್ಕ್ ನಾನು ನೆಕ್ಸ್ಟ್ ವೀಕಲ್ಲಿ ಇರ್ತೇನೆ ಆಯಿತಾ? ಕರೆಕ್ಷನ್ ಮಾಡಿ ಹೇಳ್ತೀನಿ. ಸುಪ್ರೀತ್ ಒಬ್ಬರು ಇರಬೇಕಾಯ್ತಾ? ಮನೆಗೆ ಹೋಗೋದು ಬೇಡ, ಸ್ವಲ್ಪ ಮಾತಾಡ್ತೀನಿ. ಮಾತಾಡ್ಲಿಕ್ಕೆ ಹೋಗುವ ಆಯಿತಾ? ಸ್ವಲ್ಪ ಇಲ್ಲ, ವೆಯ್ಟ್ ಮಾಡು, ನಾನು ಕರಿತೀನಿ. ಪ್ರೈಸ್ ಲಾರ್ಡ್ ಪಾಸ್ಟರ್. ಬೇಜಾರಂದ್ರೆ ಪಾಸ್ಟರ್, ಇವತ್ತು ಫಾದರ್ಸ್ ಡೇ ಅಲ್ಲ, ಸೊ ನಾನು ನಮ್ಮ ಸಂಡೇ ಸ್ಕೂಲ್ ಮಕ್ಕಳಿಗೆ ಹೇಳಿದ್ದೆ ಈ ಥರ ಪ್ರಬಂಧ ಕಾಂಪಿಟೇಷನ್ ಇರ್ತದೆ, ಎಲ್ಲ ಪ್ರಿಪೇರ್ ಆಗಿ ಬನ್ನಿ, ಪ್ರಬಂಧ ಬರೀಲಿಕ್ಕೆ. ಎಲ್ಲರೂ ಪ್ರಿಪೇರ್ ಆಗಿ ಬಂದಿದ್ದಾರೆ, ಬರೆದಿದ್ದಾರೆ. ಆದರೆ ಎಲ್ಲರದ್ದು ನಾನು ನೋಡಿದ್ದೆ, ಕರೆಕ್ಷನ್ ಮಾಡುವಾಗ ಎಲ್ಲರದ್ದು ಒಳ್ಳೆ ರೀತಿಯಲ್ಲಿ ಬರೆದಿದ್ದಾರೆ. ಆದರೆ ಸುಪ್ರೀತ್ ಅಂತೇಳಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನು ಏನು ಮಾಡಿದಾನಂದರೆ ಸ್ವಲ್ಪ ಅವನು ಬರೆದದ್ದು ರೀತಿ ಮತ್ತು ಅವನ ತಂದೆ ತಾಯಿಗಳ ಬಗ್ಗೆ ಹೇಳಿರುವ ರೀತಿ ನನಗೆ ತುಂಬ ದುಃಖ ಆಗಿದೆ. ಅದು ನೀವೇ ಒಂದ್ಸತಿ ಓದಿ ಪಾಸ್ಟರ್. ಇವತ್ತು ಫಾದರ್ಸ್ ಡೇ ಇದೆ, ಆದರೆ ನನ್ನ ತಂದೆ ತಾಯಿ ಬಗ್ಗೆ ಬರಲಿಕ್ಕೆ ನನಗೆ ಒಂದು ಚೂರು ಇಷ್ಟ ಇಲ್ಲ. ಅದರ ಬದಲಿಗೆ ನನ್ನ ಅಜ್ಜ ಅಜ್ಜಿ ಬಗ್ಗೆ ಬರಬೇಕಾದ ಆಸೆ ತುಂಬ ಇದೆ. ಯಾಕಂದರೆ ನಾನು ನನ್ನ ಅಜ್ಜ ಅಜ್ಜಿಯವರನ್ನು ತುಂಬ ಪ್ರೀತಿಸುತ್ತೇನೆ. ನನ್ನ ಅಜ್ಜ ಅಜ್ಜಿ ಕೂಡ ನನ್ನನ್ನು ಅಷ್ಟೇ ಪ್ರೀತಿಸುತ್ತಾರೆ. ನನ್ನ ಅಜ್ಜ ಅಜ್ಜಿ ನನಗೆ ತುಂಬ ಒಳ್ಳೆ ಕಥೆಗಳನ್ನು ಹೇಳುತ್ತಾರೆ. ನನ್ನ ಅಜ್ಜ ಅಜ್ಜಿ ಇಬ್ಬರು ನನ್ನ ಅಪ್ಪನನ್ನು ಹೇಗೆ ಕಷ್ಟದಲ್ಲಿ ಹೆತ್ತು ಹೊತ್ತು ಸಾಕಿ ಸಲಹಿದ್ದಾರೆ ಎಂದು ನನಗೆ ಕಲಿಸಿದ್ದಾರೆ. ಆದರೆ ನನ್ನ ಅಪ್ಪ ಮಾತ್ರ ನನ್ನ ಅಜ್ಜ ಅಜ್ಜಿಯನ್ನು ಒಂದು ಚೂರು ಸಹ ಕೇರ್ ಮಾಡುವುದಿಲ್ಲ. ನನ್ನ ಅಪ್ಪ ನನ್ನ ಅಜ್ಜ ಅಜ್ಜಿಯನ್ನು ಒಂದು ಸಪರೇಟ್ ರೂಮಿನಲ್ಲಿ ಇಟ್ಟಿದ್ದಾರೆ. ಅವರಿಗೆ ಸರಿಯಾಗಿ ಊಟ ಕೊಡುವುದಿಲ್ಲ. ಅವರಿಗೆ ಮುದುಕಿ ಅಂತ ಕರೆಯುತ್ತಾರೆ. ನಮ್ಮಪ್ಪ ನನ್ನನ್ನು ಅಜ್ಜ ಅಜ್ಜಿಯ ರೂಮಿಗೆ ಹೋಗಲಿಕ್ಕೂ ಬಿಡುವುದಿಲ್ಲ. ನಮ್ಮಪ್ಪನಿಗೆ ಹೆದರಿ ನಾನು 1 ತಿಂಗಳಿನಿಂದ ನನ್ನ ಅಜ್ಜ ಅಜ್ಜಿಯ ರೂಮಿಗೆ ಹೋಗಿಲ್ಲ, ಅವರನ್ನು ಮಾತಾಡಿಸಿಲ್ಲ. ನನ್ನ ಅಜ್ಜ ಅಜ್ಜಿಯವರನ್ನು ಇಷ್ಟು ಅವಮಾನ ಮಾಡುತ್ತಿರುವ ನನ್ನ ಅಪ್ಪನನ್ನು ನಾನು ಹೇಗೆ ಪ್ರೀತಿಸಲಿ? ಅವನ ಬಗ್ಗೆ ಏನು ಒಳ್ಳೆಯದು ಬರೆಯಲು ಗೊತ್ತಾಗುತ್ತಿಲ್ಲ. ಹೀಗಾಗಿ ನನ್ನ ಅಪ್ಪ ಮತ್ತು ಅಮ್ಮನ ಜೊತೆಗೆ ಜೀವಿಸಲಿಕ್ಕೆ ನನಗಿಷ್ಟವೇ ಇಲ್ಲ.
ಈಗ ನಾನು ಒಂದು ದೃಢ ನಿರ್ಧಾರ ಮಾಡಿದ್ದೇನೆ. ಏನೆಂದರೆ ನಾನು ನನ್ನ ಅಪ್ಪ ಅಮ್ಮನನ್ನು ಬಿಟ್ಟು ನನ್ನ ಅಜ್ಜ ಅಜ್ಜಿಯ ಜೊತೆಗೇ ಇರಬೇಕೆಂದು ತೀರ್ಮಾನಿಸಿದ್ದೇನೆ. ದೇವರು ನನ್ನ ಅಪ್ಪನಿಗೆ ಒಳ್ಳೆ ಬುದ್ಧಿಯನ್ನು ಕೊಡಲಿ. ಎಲ್ಲಿದ್ದಾನೆ ಅವನು? ಸುಪ್ರೀತ್ ಎಲ್ಲಿದ್ದಾನೆ? ಹೊರಗೆ ವೇಟ್ ಮಾಡ್ಲಿಕ್ಕೆ ಕರೀರಿ ಅವನು. ಬಾ ಮಗ ಸುಪ್ರೀತ್, ಬಾ ಇಲ್ಲಿ, ಹೆದರ್ಬೇಡ, ಬಾ. ಏನು ಇದು ನಿಜವಾಗಿ ಇದು ನಿನ್ನ ಕಲ್ಪನೆಯಲ್ಲಿ ಬರ್ದಿರೋದು ಅಥವಾ ನಿಜ ನಡೀತಿರೋದಂತ ಬರ್ದಿದ್ಯಾ ಸುಪ್ರೀತ್? ಇದು ಯಾವುದು ಕಲ್ಪನೆ ಕಥೆ ಅಲ್ಲ, ನಮ್ಮ ಮನೆಯಲ್ಲಿ ದಿನ ನಡೆಯುವುದನ್ನೇ ನಾನು ಬರ್ದಿದ್ದೇನೆ ಪಾಸ್ಟರ್. ಹೌದಾ? ಬ್ರದರ್, ಒಂದು ಕೆಲಸ ಮಾಡಿ, ಸುಪ್ರೀತ್ ಅಪ್ಪನಿಗೊಂದು ಬರ್ಲಿಕ್ಕೆ ಹೇಳಿ. ಹಲೋ ಹಲೋ, ನಾನು ಸುಪ್ರೀತ್ ಅವರ ಸಂಡೇ ಸ್ಕೂಲ್ ಟೀಚರ್ ಮಾತಾಡ್ತಾ ಇರೋದು. ನೀವು ಸುಪ್ರೀತ್ ಅವ್ರ ತಂದೆನಾ? ಹೌದು ಹೌದು ಪಾಸ್ಟರ್, ನಾನು ಸುಪ್ರೀತ್ ಅವ್ರ ತಂದೆ. ಓಕೆ ಬ್ರದರ್, ಏನಂದರೆ ನಮಗೆ ನೀವು ಮತ್ತು ಸಿಸ್ಟರ್ ಸ್ವಲ್ಪ ನಮ್ಮ ಚರ್ಚ್ ಹತ್ರ ಬರ್ಬೋದಾ? ಸ್ವಲ್ಪ ಪಾಸ್ಟರ್ ಹತ್ರ ಮಾತಾಡೋದಿದೆ. ಏನು ಸಮಸ್ಯೆ ಆಗಿದೆ ಸರ್? ನಮ್ಮ ಮಗ ಏನಾದರೂ ತೊಂದರೆ ಮಾಡಿದ್ನಾ? ಇಲ್ಲ ಇಲ್ಲ, ಏನು ಟೆನ್ಷನ್ ಮಾಡ್ಕೊಳ್ಬಿಡಿ, ಜಸ್ಟ್ ಒಂದು ಕ್ಯಾಶುವಲ್ ಟಾಕ್ ಒಂದು ಸ್ವಲ್ಪ. ಸರಿ ಸರ್, ನಾನು ಇಲ್ಲೇ ಅಜರ್ ಕಡೆ ಹತ್ರ ಇದ್ದೇನೆ, ಒಂದು 5 ನಿಮಿಷದಲ್ಲಿ ಬಂದೆ. ಓಕೆ ಓಕೆ. ಮಿಸ್ಸಸ್ಸನ್ನು ಕರ್ಕೊಂಡು ಬರಬೇಕಾ? ಹೌದು ಹೌದು ಬ್ರದರ್, ಮಿಸ್ಸಸ್. ಆಯ್ತು ಸರ್, ಒಂದು 5 ನಿಮಿಷದಲ್ಲಿ ಬಂದು ಸರ್. ಓಕೆ, ಥ್ಯಾಂಕ್ ಯು. ಬ್ರದರ್ ಬನ್ನಿ ಬನ್ನಿ ಬ್ರದರ್, ಪ್ರೈಸ್ ಲಾರ್ಡ್. ಮತ್ತೆ ಹೇಗಿದ್ದೀರಿ ಬ್ರದರ್? ಸಿಸ್ಟರ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದೆ ಫಸ್ಟ್. ಮತ್ತೆ ಹೇಗೆ ಎಲ್ಲ ಕುಟುಂಬ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ತುಂಬಾ ಚೆನ್ನಾಗಿದೆ. ಏನು ವಿಷಯ ಅಂತ ಗೊತ್ತಾಗ್ಲಿಲ್ಲ, ಸಡನ್ ನಾವು ಇಲ್ಲಿ ಇಲ್ಲ ಹಾಗೇನಿಲ್ಲ. ಮತ್ತೆ ಹೀಗೆ ನಿಮ್ಮ ಆತ್ಮಿಕ ಜೀವನ ಎಲ್ಲ ಹೇಗಿದೆ ಬ್ರದರ್? ಆತ್ಮಿಕ ಜೀವನ ಎಲ್ಲ ಸೂಪರ್ ಇದೆ ಫಸ್ಟ್, ಏನ್ ತೊಂದರೆ ಇಲ್ಲ, ದೇವರದಿಂದ. ಮಗನಿಗೆಲ್ಲ ಚೆನ್ನಾಗಿ ಹೇಳಿ ಮಗನಿಗೆ ಬೇಕಾದದನ್ನೆಲ್ಲ ಕೊಡಿಸಿದ್ದೇವೆ, ಅವನು ಎಂಜಾಯ್ ಮಾಡಿದಾನೆ, ನಾವು ಎಂಜಾಯ್ ಆಗಿದ್ದೇವೆ. ಏನು ಇವತ್ತು ಫಾದರ್ಸ್ ಡೇ ಬೇರೆ, ಅವನು ತಂದೆ ತಾಯಿಗಳ ಬಗ್ಗೆ ಎಲ್ಲ ಅವನಿಗೆ ಒಳ್ಳೆ ಹೇಳಿಕೊಟ್ಟಿದ್ದೀರಿ ನೀವು. ಎಲ್ಲ ಹಾಗೆ ಇದು ದಶಾಜ್ಞೆ ಬಗ್ಗೆ ಸಹ ಹೇಳಿದ್ದೀರಾ ಬ್ರದರ್? ದಶಾಜ್ಞೆ ಎಲ್ಲ ನಾವು ಚಿಕ್ಕವರಿರುವಾಗಿನಿಂದ ಕಂಠಪಾಠ ಮಾಡಿದ್ದೇವೆ. 10 ಆಜ್ಞೆಗಳೆಲ್ಲ ಈಗ ಬೇಕಾದ್ರೆ ಹೇಳಿ ಅಂದ್ರೆ ಅದು ಅದರಲ್ಲಿ ಒಂದು 5ನೇ ಆಜ್ಞೆ ಏನಂತ ಹೇಳ್ಬೋದಾ? 5ನೇ ಆಜ್ಞೆ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ತಂದೆ ತಾಯಿಗಳನ್ನ ಮಗನಿಗೆ ಅದನ್ನು ಒಳ್ಳೆ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಿ. ನಾವು ಹೇಳ್ಕೊಟ್ಟಿದ್ದೇವೆ, ನಾವು ದೇವರ ವಾಕ್ಯ ಎಲ್ಲ ಅನುಸರಿಸಿ ಎಲ್ಲ ಹೇಳ್ಕೊಂಡು. ಆದ್ರೆ ಬ್ರದರ್, ನೀವು ನಿಮ್ಮ ಮಗನಿಗೆ ಅದನ್ನು ಓದಿಸಿ ಹೇಳಿಕೊಟ್ಟಿದ್ದೀರಿ, ಆದರೆ ನೀವು ನಿಮ್ಮ ತಂದೆ ತಾಯಿಯನ್ನು ಹೇಗೆ ನೋಡ್ಕೊಳ್ತಿದ್ದೀರಿ ಬ್ರದರ್? ಈಗ ನೋಡಿ, ನಾವು ಸಂಡೇ ಸ್ಕೂಲ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇವೆ. ನೀವೇನು ಹೊಸ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ? ಈಗ ನಿಮ್ಗೆ ಅರ್ಥ ಆಗುತ್ತೆ. ಇದೇ ನಿಮ್ಮ ಮಗ ಬರ್ದಿರೋ ಇದು ಪ್ರಬಂಧ, ನೀವು ಒಂಚೂರು ಓದಿ ತಿಳ್ಕೊಳ್ಳಿ ಬ್ರದರ್. ಫಸ್ಟ್ ನಾನು ಏನು ಬೇರೆ, ಫಸ್ಟ್ ನಾನು ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಹೇಳಿಲ್ಲ. ಈಗ ಇದನ್ನ ನೋಡಿ, ಈಗ ಮಕ್ಕಳು ನೋಡಿ, ನಾವು ಬುದ್ಧಿ ಹೇಳ್ತೇವೆ, ಅದು ಮುಖ್ಯ ಅಲ್ಲ. ನಾವು ಹೇಳೋ ಮಾತಿಗಿಂತ ಜಾಸ್ತಿ ಅವರು ನಮ್ಮ ನಡವಳಿಕೆಯನ್ನು ನೋಡ್ತಾರೆ ಬ್ರದರ್. ಸೊ ನೀವು ನೋಡಿ, ಇದು ನಿಮ್ಮ ಮಗನೇ ನಿಮ್ಮ ವಿಷಯವಾಗಿ ಬರ್ದಿದ್ದಾನೆ, ಇದಕ್ಕೆ ನೀವೇನು ಹೇಳ್ತೀರಿ? ನನಗೆ ಮಾತುಗಳೇ ಬರ್ತಾ ಇಲ್ಲ ಪಾಸ್ಟ್ರೆ. ನಾನು ಈ ವಿಷಯದಲ್ಲಿ ತಪ್ಪು ಮಾಡಿರೋದು ನಿಜ. ಯಾಕಂದರೆ ನಾನು ಮನುಷ್ಯರಿಗೆ ಏನಾದರೂ ಮುಚ್ಚಿಡ್ಬೋದು, ಆದರೆ ದೇವರಿಗೆ ನಾನು ಮುಚ್ಚಿಡ್ಲಿಕ್ಕಾಗೋದಿಲ್ಲ. ನಾನು ತಪ್ಪು ಮಾಡಿದ್ದೇನೆ ಪಾಸ್ಟ್ರೆ, ದಯವಿಟ್ಟು ನನ್ನ ತಪ್ಪು ಕ್ಷಮೆ ಕೊಡ್ಲಿಕ್ಕೆ ನಾನು ಯಾರು ಅಲ್ಲ. ಆದರೆ ನೀವು ಪಶ್ಚಾತ್ತಾಪ ಪಡ್ತೀರಿ, ತಪ್ಪು ಮಾಡಿದ್ದೀರಂತ ನಿಮಗೆ ಅನಿಸ್ತಾ ಉಂಟು, ಪಶ್ಚಾತ್ತಾಪ ಪಡ್ತೀರಿ. ಹಾಗಾಗಿ ನೀವು ನಿಮ್ಮ ತಂದೆ ತಾಯಿಯನ್ನು ಸನ್ಮಾನಿಸಿ ಅವರ ಹತ್ರ ಕ್ಷಮೆ ಕೇಳಿ, ಹಾಗೆ ದೇವರ ಹತ್ರ ಕ್ಷಮೆ ಕೇಳಿ ಒಂದು ಒಳ್ಳೆ ಜೀವನ ಮಗನ ಮುಂದೆ ಜೀವಿಸಿ ತೋರಿಸಿ ಬ್ರದರ್. ದೇವರು ಒಳ್ಳೇದು ಮಾಡಲಿ. ಫಸ್ಟ್ ನಿಜವಾಗ್ಲೂ ಇವತ್ತು ನಮ್ಮನ್ನು ಕಣ್ಣು ತರಿಸುವಂಥ ಕೆಲಸ ನಮ್ಮ ಮಗನಿಂದ ಆಗಿದೆ ಮತ್ತು ನಿಮ್ಮಿಂದನೂ ಆಗಿದೆ. ನಮಗೆ ಸತ್ಯ ಗೊತ್ತಾಗಿದೆ, ನಮ್ಮ ತಪ್ಪಿನ ಅರಿವಾಗಿದೆ. ನಾನು ಇನ್ನು ಮುಂದೆ ಈಗ ಆಗಿರುವಂಥದ್ದು ಆಗಿ ಹೋಯಿತು, ಆದರೆ ಇನ್ನು ಮುಂದೆ ನಾನು ಈಗ ಆಗೋದಕ್ಕೆ ಬಿಡುವುದಿಲ್ಲ. ನನ್ನ ತಂದೆ ತಾಯಿಗಳನ್ನು ನಾನು ಸನ್ಮಾನಿಸ್ತೇನೆ, ಅವರಿಗೆ ನಾನು ಪ್ರೀತಿ ಮಾಡ್ತೇನೆ, ಅವ್ರಿಗೆ ಸರಿಯಾಗಿ ನಡ್ಕೊಳ್ತೇನೆ. ಪಾಸ್ಟ್ರೆ, ನಮ್ಮ ಕಣ್ಣು ತರಿಸಿದ್ರಿ, ನಿಮಗೆ ಭಾಳ ಥ್ಯಾಂಕ್ಸ್. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ಪಾಸ್ಟ್ರೆ.
ನೋಡಿ ಮಗ, ನೀನು ನಿಜವಾಗ್ಲೂ ನಮ್ಮ ಕಣ್ಣು ತೆರೆಸಿದ್ರೆ ನಾವಿನ್ನೇನು ಮಾಡೋಣ ಅಂತ ಹೇಳಿದರೆ ನಿನ್ನ ಅಜ್ಜ ಅಜ್ಜಿನ ಕರ್ಕೊಂಡು ಬಂದು ನಮ್ಮ ಮನೇಲಿ ಇಟ್ಕೊಳ್ಳೋಣ, ಅವ್ರನ್ನ ಪ್ರೀತಿ ಮಾಡೋಣ, ಅವ್ರನ್ನ ಪ್ರೀತಿಯಿಂದ ಸಾಕೋಣ. ಹಾಂ, ಆಯ್ತಾ ಮಗ? ಹಾಂ, ಹೋಗೋಣ. ನಾವು ನಮ್ಮ ಅಜ್ಜ ಅಜ್ಜಿನ ಕರ್ಕೊಂಡು ಬರೋಣ. ಬನ್ನಿ ಹೋಗೋಣ. ಹೋಗೋಣ ಬನ್ನಿ. ಸಂತೃಪ್ತಿ ಸಂತೋಷದಿ ನಲಿ
ಕ್ರಿಸ್ತನ ಜೊತೆಯಲ್ಲಿಯೇ ಕಣ್ಣೀರ ಕಡಲಲ್ಲಿ ನಾ ಯಾತ್ರೆ ಮಾಡುವೆನು ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡುವೆನು ಕಣ್ಣೀರ ಕಡಲಲ್ಲಿಯೇ ನಾ ಯಾತ್ರೆ ಮಾಡುವೆನು ಕ್ರಿಸ್ತ